ಕೊಲೆ ಕೇಸ್ನಲ್ಲಿ ಜೈಲಿಗೆ ಹೋಗಿ ಬಂದ ಬಳಿಕ ನಟ ದರ್ಶನ್ ಅವರು ಪವಿತ್ರ ಗೌಡ ಅವರಿಂದ ದೂರನೇ ಉಳಿದಿದ್ದಾರೆ. ಪತ್ನಿ ವಿಜಯಲಕ್ಷ್ಮಿ ಹಾಕಿದ ಗೆರೆಯನ್ನು ದಾಟಿ ದರ್ಶನ್ ಹೊರಬರುತ್ತಿಲ್ಲ. ಪವಿತ್ರ ಗೌಡ ಹತ್ತಿರವೂ ಸುಳಿಯದೆ ದಾಸ ದೂರ ಆಗಿದ್ದಾರೆ. ಆದರೆ ಪವಿತ್ರ ಗೌಡ ಮತ್ತೆ ಹಳೆಯ ವರಸೆ ಶುರುವಾದಂತೆ ಕಾಣಿಸುತ್ತಿದೆ. ವಿಜಯಲಕ್ಷ್ಮಿ ಜೊತೆಗೆ ಪವಿತ್ರ ಸೋಷಿಯಲ್ ಮೀಡಿಯಾ ವಾರ್ಗೆ ಇಳಿದಂತಿದೆ. ಪವಿತ್ರ ಗೌಡ ರೇಣುಕಾಸ್ವಾಮಿ ಕೊಲೆ ಕೇಸ್ನ ಪ್ರಮುಖ ಆರೋಪಿ. ಇವರು ದರ್ಶನ್ ಜೈಲಿಗೆ ಹೋಗೋಕೆ ಕಾರಣರಾದವರು. ಇದೀಗ ಪವಿತ್ರ ಗೌಡ ಹೊಸ ಪೋಸ್ಟ್ ಹಾಕಿದ್ದು ಹೊಸ ಚರ್ಚೆ ಹುಟ್ಟು ಹಾಕಿದ್ದಾರೆ. ನನ್ನ ಮುಟ್ಟಕ್ಕಾಗಲ್ಲ ಎನ್ನುವ ಪೋಸ್ಟ್ ಸದ್ಯ ಸಾಕಷ್ಟು ಚರ್ಚೆಯನ್ನು ಹುಟ್ಟು ಹಾಕಿದೆ. ಇದು ವಿಜಯಲಕ್ಷ್ಮಿಗೆ ಕೊಟ್ಟ ತಿರುಗೇಟ ಎಂಬ ಪ್ರಶ್ನೆಯನ್ನು ಮೂಡಿಸಿದೆ. ವಿಜಯಲಕ್ಷ್ಮಿ ಫಾಲೋವರ್ಸ್ ಹಾಕಿದ್ದ ಅದೊಂದು ಕಾಮೆಂಟ್ ಪವಿತ್ರ ಗೌಡ ಅವರನ್ನು ಕೆರಳಿಸಿದಂತೆ ಕಾಣಿಸುತ್ತಿದೆ. ಯುಗಾದಿಯಂದು ಪವಿತ್ರ ಗೌಡ ಪೋಸ್ಟ್ ಒಂದನ್ನು ಹಾಕಿದ್ದರು. ಆ ಪೋಸ್ಟ್ನಲ್ಲಿ ಕೆಟ್ಟ ದೃಷ್ಟಿ ಯಾವಾಗಲೂ ನನ್ನನ್ನು ನೋಡುತ್ತಿರುತ್ತದೆ, ಆದರೆ ಅದು ನನ್ನನ್ನು ಮುಟ್ಟಲು ಸಾಧ್ಯವಿಲ್ಲ. ನೆಗೆಟಿವಿಟಿಯೇ ತುಂಬಿರುವ ಈ ಜಗತ್ತಿನಲ್ಲಿ ನಿಮ್ಮ ದೃಷ್ಟಿ ಪಾಸಿಟಿವಿಟಿಯಿಂದ ಮಿಂಚಲಿ ಎಂದು ಬರೆದಿದ್ದರು. ಅಷ್ಟಕ್ಕೂ ಪವಿತ್ರ ಗೌಡ ಈ ರೀತಿ ಪೋಸ್ಟ್ ಹಾಕಲು ಕಾರಣವಿದೆ. ದರ್ಶನ್ ಅವರೊಂದಿಗೆ ಇರುವ ಫೋಟೋವನ್ನು ವಿಜಯಲಕ್ಷ್ಮಿ ಇನ್ಸ್ಟಾಗ್ರಾಮ್ನಲ್ಲಿ ಪೋಸ್ಟ್ ಮಾಡಿದ್ದರು. ವಿಜಯಲಕ್ಷ್ಮಿ ಶೇರ್ ಮಾಡಿದ ಫೋಟೋಗೆ ಫ್ಯಾನ್ಸ್ ಒಬ್ಬರು ಕಾಮೆಂಟ್ ಮಾಡಿದ್ದರು. ಅಭಿಮಾನಿ ತಮ್ಮ ಕಾಮೆಂಟ್ನಲ್ಲಿ ಯಾರ ಕಣ್ಣು ನಿಮ್ಮ ಮೇಲೆ ಬೀಳದೇ ಇರಲಿ ಎಂದು ವಿಜಯಲಕ್ಷ್ಮಿ ಹಾಗೂ ದರ್ಶನ್ ಅವರ ಫೋಟೋಗೆ ಕಾಮೆಂಟ್ ಮಾಡಿದ್ದರು. ಈ ಕಾಮೆಂಟ್ ನೋಡಿ ಪವಿತ್ರ ಗೌಡ ಕೌಂಟರ್ ಕೊಟ್ಟು ಕೆಟ್ಟ ದೃಷ್ಟಿ ತಾಗಲ್ಲ ಎಂದು ಪೋಸ್ಟ್ ಮಾಡಿದ್ರ ಎಂಬ ಪ್ರಶ್ನೆ ಮೂಡಿದೆ. ಪವಿತ್ರ ಗೌಡ ಅವರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ ತಿಳಿಸಿ.